ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ನಾವು ಆಲ್ರೆಡಿ ಕರ್ನಾಟಕ ಹ್ಯಾಂಡ್ಬುಕ್ ಸೀರೀಸಲ್ಲಿ ಇಂಟ್ರೊಡಕ್ಷನ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಇಂಟ್ರೊಡಕ್ಷನ್ ಚಾಪ್ಟ್ರಲ್ಲಿ ಎಲ್ಲ ಚಾಪ್ಟರ್ದು ಒಂದೊಂದು ಸಮರಿ ಥರ ಕೊಟ್ಟಿದ್ದರು. ಸೊ ಇಂಟ್ರೊಡಕ್ಷನ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಮೇನ್ ಚಾಪ್ಟ್ರು ಸ್ಟಾರ್ಟ್ ಮಾಡೋಣ ಇವತ್ತಿಗೆ. ಆಮೇಲೆ ಆ್ಯಸ್ ಪರ್ ಯುವರ್ ರಿಕ್ವೆಸ್ಟ್ ಏನಂದರೆ ಕ್ಲಾಸ್ನ ಸ್ವಲ್ಪ ಲೆಂದಿಯಾಗಿ ಮಾಡ್ತಾಯಿದ್ದೀವಿ, ಅಕಾರ್ಡಿಂಗ್ ಟು ಯುವರ್ ರಿಕ್ವೆಸ್ಟ್ ಓನ್ಲಿ. ಸೊ ದಿಸ್ ಈಸ್ ಅವರ್ 8th ಕ್ಲಾಸ್. ಇದು ಕರ್ನಾಟಕ ಹ್ಯಾಂಡ್ಬುಕ್ ಸೀರೀಸ್ದು 8th ಕ್ಲಾಸ್ ಆಗುತ್ತೆ. ಸೊ ಇದರಲ್ಲಿ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಇದೆ. ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ನಿಮಗೆ ಎಕ್ಸಾಮಲ್ಲಿ ಗ್ರೂಪ್ ಸಿ ಎಕ್ಸಾಮಲ್ಲಿ ಮಿನಿಮಮ್ 5 ಕ್ವಶನ್ಸ್ ಬರುತ್ತೆ. 4 to 5 ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ 4 to 5 ಕ್ವಶನ್ಸು ನೀವು ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ನಿಮಗೆ ಕರ್ನಾಟಕ ನೀವು ಹಿಸ್ಟ್ರಿಗೆ ಅಂತ ಒಂದು ಬುಕ್ ಓದ್ತಿರ್ತೀರ, ಅದ್ರ ಜೊತೆಗೆ ಇದನ್ನು ರಿವಿಷನ್ ಥರ ಕನ್ಸಿಡರ್ ಮಾಡ್ಕೊಳ್ಳಿ. ಇದರಲ್ಲಿರೋ ಕೆಲವೊಂದು ಪಾಯಿಂಟ್ಸು ನಿಮಗೆ ಎಕ್ಸಾಮಲ್ಲಿ ಯೂಸ್ ಆದರೂ ಆಗ್ಬೋದು. ಓಕೆ, ಕಂಟಿನ್ಯೂ ಮಾಡೋಣ. ಓಕೆ, ಕರ್ನಾಟಕ ಈ ಹಿಸ್ಟ್ರಿ ಚಾಪ್ಟ್ರಲ್ಲಿ, ಸೊ ದಿಸ್ ಈಸ್ ಸೆಕೆಂಡ್ ಚಾಪ್ಟರ್. ಓಕೆ, ಇದರಲ್ಲಿ ಕರ್ನಾಟಕ ಹ್ಯಾಂಡ್ಬುಕ್ ಸೀರೀಸಲ್ಲಿ ಸೆಕೆಂಡ್ ಚಾಪ್ಟರ್ ಇದು. ಈಗ ಕರ್ನಾಟಕ ಹಿಸ್ಟ್ರಿಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂದರೆ, ಈಗ ಇಂಡಿಯನ್ ಹಿಸ್ಟ್ರಿ ಸ್ಟಾರ್ಟ್ ಮಾಡಬೇಕಾದ್ರೂ ನಾವು ಪ್ಯಾಲಿಯೋಲಿಥಿಕ್ ಏಜ್, ನೆಕ್ಸ್ಟು ಮಿಸೋಲಿಥಿಕ್ ಏಜ್, ಈ ಥರದ ಏಜ್ ಡಿಫ್ರೆಂಟ್ ಶಿಲಾಯುಗದ ಬಗ್ಗೆ ಎಲ್ಲ ಕಲಿತಾ ಹೋಗ್ತೀವಲ್ಲ, ಅದೇ ಥರ ಕರ್ನಾಟಕದ್ದು ಪ್ಯಾಲಿಯೋಲಿಥಿಕ್ ಏಜಿಂದನೇ ಸ್ಟಾರ್ಟ್ ಮಾಡೋಣ. ಪ್ಯಾಲಿಯೋಲಿಥಿಕ್ ಏಜಲ್ಲಿ ರೀಸೆಂಟ್ ಎಕ್ಸ್ಕವೇಷನ್ ಪ್ರಕಾರ ಹುಣಸಗಿ ವ್ಯಾಲಿ ಅಂತ ಒಂದು ಶೋರಾಪುರ್ ರೀಜನ್ನಲ್ಲಿ ಇದೊಂದು ವ್ಯಾಲಿ ಇದೆ. ಇದು ರಿಲೇಟೆಡ್ ಟು ಪ್ಯಾಲಿಯೋಲಿಥಿಕ್ ಏಜ್ ಅಂತ ನೆನ್ಪಿಟ್ಕೊಳ್ಳಿ, ಹುಣಸಗಿ ವ್ಯಾಲಿ. ಆಮೇಲೆ ಇದರಲ್ಲಿ ಏನು ಅಂದರೆ, ಈ ಲಿಥಿಕ್ ಏಜಲ್ಲಿ ನೀವು ಏನು ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ, ನೀವು ಈ ಹೆಸರುಗಳ ಬಗ್ಗೆ, ಊರಿನ ಹೆಸರುಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ರಿಲೇಟೆಡ್ ಟು ಪ್ಯಾಲಿಯೋಲಿಥಿಕ್ ಏಜ್ ಇನ್ ಕರ್ನಾಟಕ ಅಂತ ಕ್ವಶನ್ ಕೇಳ್ತಾರೆ. ಸೊ ಈ ಹೆಸರುಗಳ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. UPSCಲಿ ಕೂಡ ಈ ಥರ ಕ್ವಶನ್ ಕೇಳಿದ್ದಾರೆ. ಓಕೆ, ಆಮೇಲೆ ಇದರಲ್ಲಿ ಜಾಸ್ತಿ ನಿಮಗೆ ಟೆಕ್ನಿಕಲ್ ಅಥವಾ ನೆನಪಿಟ್ಕೊಳ್ಳೋದು ಏನಿಲ್ಲ. ಒಂದು 2-3 ಫ್ಯಾಕ್ಟ್ಸು, ಎಲ್ಲ ಏಜ್ ಬಗ್ಗೆ ಒಂದು 2-3 ಫ್ಯಾಕ್ಟ್ಸ್ ಇದೆ. ಆ 2-3 ಫ್ಯಾಕ್ಟ್ಸ್ ಮಾತ್ರ ನೆನಪಿಟ್ಕೊಳ್ಳಿ. ಓಕೆ, ಈಗ ಹುಣಸಗಿ ವ್ಯಾಲಿ ನೆನಪಿಟ್ಕೊಂಡ್ರಿ. ಆಮೇಲೆ ಹುಣಸಗಿ, ಇಸ್ಲಾಂಪುರ್, ಬೈಚಲ್, ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಪ್ಯಾಲಿಯೋಲಿಥಿಕ್ ಏಜಲ್ಲಿ. ಈ ಪ್ಯಾಲಿಯೋಲಿಥಿಕ್ ಏಜನ್ನು ಏನಂತ ಡಿವೈಡ್ ಮಾಡಿದ್ದಾರೆ ಅಂದರೆ, ಲೋವರ್ ಪ್ಯಾಲಿಯೋಲಿಥಿಕ್ ಏಜ್, ಮಿಡ್ಲ್ ಪ್ಯಾಲಿಯೋಲಿಥಿಕ್ ಆ್ಯಂಡ್ ಅಪ್ಪರ್ ಪ್ಯಾಲಿಯೋಲಿಥಿಕ್ ಅಂತ 3 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆ, ಈ ಲೋವರ್ ಪ್ಯಾಲಿಯೋಲಿಥಿಕ್ನ ನಾವು ಅರ್ಲಿ ಪ್ಯಾಲಿಯೋಲಿಥಿಕ್ ಅಂತಲೂ ಕರಿತೀವಿ, ಅಥವಾ ಇದು ಅಕ್ಯುಲಿಯನ್ ಕಲ್ಚರ್ ಅಂತ ಕೂಡ ಇದನ್ನು ಕರೀತಾರೆ. ಸೊ ಇದೊಂದು ವರ್ಡ್ ನೆನ್ಪಿಟ್ಕೊಳ್ಳಿ, ಅಕ್ಯುಲಿಯನ್ ಕಲ್ಚರ್ ಅಂತ. ಈ ಲೋವರ್ ಪ್ಯಾಲಿಯೋಲಿಥಿಕ್ ಏಜಲ್ಲಿ ಹಳೆಯ ಶಿಲಾಯುಗದ ಅಂದರೆ ಶಿಲಾಯುಗದ ಸ್ಟಾರ್ಟಿಂಗಲ್ಲಿ ಮಾನವ ಏನಂದರೆ ಹ್ಯಾಂಡ್ ಆ್ಯಕ್ಸಸ್ಸನ್ನು ಯೂಸ್ ಮಾಡ್ತಿದ್ದ, ಅಂದರೆ ಕೊಡ್ಲಿ. ಆಮೇಲೆ ಕ್ಲೀವರ್ಸ್ ಆ್ಯಂಡ್ ಚಾಪರ್ಸನ್ನು, ಬೇಸಿಕ್ ಚಾಪರ್ಸ್ ಕಲ್ಲಿಂದ ಮಾಡಿರೋದನ್ನು ಯೂಸ್ ಮಾಡ್ತಾ ಇದ್ದ. ಅದಾದಮೇಲೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ಇದನ್ನು ನೆನ್ಪಿಟ್ಕೊಳ್ಳಿ. ಹಿರೇಬೆನ್ಕಲ್ ಯಾವ ಜಿಲ್ಲೆಯಲ್ಲಿದೆ ಅಂತಂದರೆ ಕೊಪ್ಪಳ ಜಿಲ್ಲೆಯಲ್ಲಿದೆ. ಹಿರೇಬೆನ್ಕಲ್ ಮೆಗಾಲಿಥಿಕ್ ಡೋಲ್ಮನ್ಸ್ ಅಂತ ಕರೀತಾರೆ ಮೆಗಾಲಿಥಿಕ್ ಸೈಟ್ಸ್. ಇದು 7 ವಂಡರ್ಸ್ ಆಫ್ ಕರ್ನಾಟಕದಲ್ಲಿದೆ. 7 ವಂಡರ್ಸಲ್ಲಿ ನಿಮ್ಗೆ ಯಾವ್ದು ಗೊತ್ತಿದೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಲೋವರ್ ಪ್ಯಾಲಿಯೋಲಿಥಿಕ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ಲೋವರ್ ಪ್ಯಾಲಿಯೋಲಿಥಿಕಲ್ಲಿ ಕೆಲವೊಂದು ಊರುಗಳ ಹೆಸರು ಕೊಟ್ಟಿದ್ದಾರೆ. ಜಸ್ಟ್ ಒಂದು ಸರಿ ನೋಡ್ಕೊಳ್ಳಿ. ಅಂದರೆ ಆದರೆ ಎಕ್ಸಾಮಲ್ಲಿ ನಿಮ್ಗೆ ಡಿಫ್ರೆಂಟ್ ಅಂದರೆ ಏನೋ ಸ್ಪೆಷಲ್ ಇರುವಂಥ 1 ಅಥವಾ 2 ಊರ ಬಗ್ಗೆ ಕೇಳಿದ್ರು ಕೇಳ್ಬೋದು. ಹುಣಸಗಿ ವ್ಯಾಲಿ ನಾವು ಆಲ್ರೆಡಿ ನೋಡಿದ್ವಿ. ಆಮೇಲೆ ಇದು ಗುಲ್ಬಾಲ್ ಅಂತ ಒಂದು ಊರಿದೆ. ನಿಟ್ಟೂರು ಅಂತ ನೋಡ್ಕೊಳ್ಳಿ. ಆಮೇಲೆ ಇಲ್ಲೊಂದು ಊರಿದೆ ನೋಡಿ, ಇದು ನಾರ್ತ್ ಕರ್ನಾಟಕದಲ್ಲಿದೆ. ಇದೆಲ್ಲ ಸೌತ್ ಕರ್ನಾಟಕದಲ್ಲಿ ಕಿಬ್ಬನಹಳ್ಳಿ ಅಂತ ಒಂದು ಊರಿದೆ. ಇದು ಆಲ್ಮೋಸ್ಟ್ ಎಲ್ಲ ಈ ಲಿಥಿಕ್ ಏಜಲ್ಲಿ ಇದು ಕಿಬ್ಬನಹಳ್ಳಿ ಸೈಟ್ ಇದೆ. ಸೊ ಕಿಬ್ಬನಹಳ್ಳಿ ನೆನ್ಪಿಟ್ಕೊಳ್ಳಿ, ತುಮಕೂರು ಡಿಸ್ಟಿಕಲ್ಲಿದೆ ಅಂತ. ಓಕೆ, ನೆಕ್ಸ್ಟ್ ಅದೇ ಥರ ಬನ್ನಿ. ಈಗ ಲೋವರ್ ಪ್ಯಾಲಿಯೋಲಿಥಿಕ್ ಮುಗಿಸಿದ್ವಿ, ಮಿಡಲ್ ಪ್ಯಾಲಿಯೋಲಿಥಿಕ್ ಬಗ್ಗೆ ನೋಡೋಣ. ಮಿಡಲ್ ಪ್ಯಾಲಿಯೋಲಿಥಿಕಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಅದೇ ಬೇರೆ ಊರುಗಳಿದೆ. ನೀವು ಅದನ್ನು ಅಷ್ಟೆಲ್ಲ ಡೆಪ್ತಲ್ಲಿ ಹೋಗಬೇಡಿ. ಸೊ ಅದೇ ಥರ ಕಿಬ್ಬನಹಳ್ಳಿ ನಾನು ಆಲ್ರೆಡಿ ಹೇಳಿದೆ. ಆಮೇಲೆ ಹೆಮ್ಮಿಗೆ ಅಂತ ಇನ್ನೊಂದು ಊರು ಸೌತ್ ಕರ್ನಾಟಕದಲ್ಲಿದೆ. ಈ ಮಿಡಲ್ ಪ್ಯಾಲಿಯೋಲಿಥಿಕ್ ಏಜ್ ಇದೆಯಲ್ಲ, ಇದು ನಿಯಂಡ್ರತಾಲ್ ಅನ್ನೋ ಒಂದು ರೇಷಿಯಲ್ ಮ್ಯಾನ್. ಇದು ಅಂದರೆ ಹೋಮೋಸೆಫಿಯನ್ಸಲ್ಲೇ ಡಿಫ್ರೆಂಟ್ ಸೆಕ್ಷನ್ಸ್ ಬರ್ತಾ ಹೋಗುತ್ತಲ್ಲ, ಅದರಲ್ಲಿ ಇದು ನಿಯಂಡ್ರತಾಲ್ ಅಂತ, ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟೈಪ್ ಆಫ್ ಕಲ್ಚರ್ ಅಂತ ಇಲ್ಲೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಕ್ವಶನ್ ಇದೇ ಥರ ಕೇಳ್ಬೋದು, ನಿಯಂಡ್ರತಾಲ್ ಮ್ಯಾನ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಲಿಥಿಕ್ ಸೈಟ್ಸ್ ಅಂತ.
ಲಿಥಿಕ್ ಏಜ್ ಅಂತ ಕೇಳ್ಬೋದು. ಲೋವರ್ ಪ್ಯಾಲಿಯೋಲಿಥಿಕ್, ಮಿಡಲ್ ಪ್ಯಾಲಿಯೋಲಿಥಿಕ್ ಆ್ಯಂಡ್ ಅಪ್ಪರ್ ಪ್ಯಾಲಿಯೋಲಿಥಿಕ್ ಅಂತ ಆಪ್ಷನ್ ಕೊಡ್ಬೋದು. ಸೊ ನಿಯಂದ್ರತಾಲ್ ಮ್ಯಾನ್ ಈಸ್ ರಿಲೇಟೆಡ್ ಟು ಇವನ್ ಮಿಡಲ್ ಪ್ಯಾಲಿಯೋಲಿಥಿಕ್ ಏಜ್ಗೆ ಸಂಬಂಧಪಟ್ಟಿದ್ದು. ಓಕೆ, ಆಮೇಲೆ ಅದರದ್ದು ಡೇಟ್ ಕೊಟ್ಟಿದ್ದಾರೆ. ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅದನ್ನು. ಓಕೆ, ನೆಕ್ಸ್ಟ್ ಅದಾದಮೇಲೆ ಮೀಸೋಲಿಥಿಕ್ ಏಜ್ ಅಂತ ಕರೀತಾರೆ. ಅಂದರೆ ಮೀಸೋಲಿಥಿಕ್ ಅಂದರೆ ಸಕ್ಸೀಡಿಂಗ್ ದ ಅಪ್ಪರ್ ಪ್ಯಾಲಿಯೋಲಿಥಿಕ್ ಆದಮೇಲೆ ಬರೋದು ಯಾವುದು? ಈಗ 3 ಪ್ಯಾಲಿಯೋಲಿಥಿಕ್ ಆಯಿತು ನಮ್ಮದು. ಲೋವರ್ ಪ್ಯಾಲಿಯೋಲಿಥಿಕ್ ಆಯಿತು, ಮಿಡಲ್ ಪ್ಯಾಲಿಯೋಲಿಥಿಕ್ ಆಯಿತು, ನೆಕ್ಸ್ಟ್ ಅಪ್ಪರ್ ಕೂಡ ಆಯಿತು. ನೆಕ್ಸ್ಟ್ ಬರೋದು ಯಾವುದು ಅಂದರೆ ಮೀಸೋಲಿಥಿಕ್ ಏಜ್ ಅಂತ. ಈ ಮೀಸೋಲಿಥಿಕ್ ಏಜಲ್ಲಿ ಇದನ್ನು ಇಲ್ಲಿ ಏನು ಮಾಡ್ತಾರೆ ಅಂದರೆ ಚಿಕ್ಕದು ವೆಪನ್ಸ್ನೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟಿಗೆ ದೊಡ್ಡ ವೆಪನ್ಸ್, ಹ್ಯಾಂಡ್ ಆ್ಯಕ್ಸ್ನೆಲ್ಲ ಯೂಸ್ ಮಾಡ್ತಿರ್ತಾರಲ್ಲ, ಅದೇ ಥರ ಆಮೇಲೆ ಏನು ಮಾಡ್ತಾರೆ ಅಂದರೆ ಚಿಕ್ಕದು ಈ ಥರ ಶಾರ್ಪ್ ಇರೋ ವೆಪನ್ಸ್ನೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಇದನ್ನು ಮೈಕ್ರೋಲಿಥ್ಸ್ ಅಂತ ಕೂಡ ಕರೀತಾರೆ. ಓಕೆ, ಮೈಕ್ರೋಲಿಥ್ಸ್ ಅಂತ ಕೂಡ ಕರೀತಾರೆ. ಕರ್ನಾಟಕದಲ್ಲಿ ಈ ಕಲ್ಚರಿಗೆ ಸಂಬಂಧಪಟ್ಟಿದ್ದು ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ರೀಜನ್ ಕೂಡ ಈ ಏರಿಯಾಸ್ಗೆ ಸಂಬಂಧಪಟ್ಟಿದೆ ಅಂತ, ಈ ಮಿಸೋಲಿಥಿಕ್ ಏಜಿಗೆ ಸಂಬಂಧಪಟ್ಟಿದೆ ಅಂತ ಈ ಹ್ಯಾಂಡ್ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ಕೆಲವೊಂದು ಸ್ಪೆಷಲ್ ಇಂಪಾರ್ಟೆಂಟ್ ಸೈಟ್ಸ್ ಅಂದರೆ ಸೇಮ್ ಕಿಬ್ಬನಹಳ್ಳಿ, ಜಾಲಹಳ್ಳಿ, ಸಂಗನಕಲ್ಲು, ನೆಕ್ಸ್ಟ್ ಬ್ರಹ್ಮಗಿರಿ ಶಾಸನದ ಬಗ್ಗೆ ಕೇಳಿರ್ತೀರಲ್ಲ ನೀವು, ಅಶೋಕನ ಶಾಸನದ್ದು, ಇಂಗಳೇಶ್ವರ, ಹಿಂಗೋಳಿ, ಇದೆಲ್ಲ ಮೀಸೋಲಿಥಿಕ್ ಏಜಿಗೆ ಸಂಬಂಧಪಟ್ಟಿದ್ದು. ಓಕೆ, ನೆಕ್ಸ್ಟ್ ಇದರಲ್ಲಿ ಏನು ಕ್ವಶನ್ ಆಗುತ್ತೆ ಅಂದರೆ ಮೈಕ್ರೋಲಿಥ್ಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಏಜ್ ಅಂತ ಕೇಳ್ತಾರೆ. ಸೊ ಮೀಸೋಲಿಥಿಕ್ ಏಜ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಿಯೋಲಿಥಿಕ್ ಏಜ್. ಮೀಸೋಲಿಥಿಕ್ ಏಜ್ ಆದಮೇಲೆ ನಿಯೋಲಿಥಿಕ್ ಏಜ್. ಇಲ್ಲೇನಾಗುತ್ತೆ ಅಂದರೆ ಅರೈವಲ್ ಆಫ್ ನ್ಯೂ ಫುಡ್ ಪ್ರೊಡ್ಯೂಸಿಂಗ್ ಎಕಾನಮಿ ಯಾವ ಏಜಲ್ಲಿ ಸ್ಟಾರ್ಟ್ ಆಯಿತು ಅಂತ ಕೇಳ್ತಾರೆ ಕ್ವಶನ್. ಅದೇ ಥರ ಅಗ್ರಿಕಲ್ಚರ್, ಆರ್ಗನೈಸ್ಡ್ ಅಗ್ರಿಕಲ್ಚರ್ ಅಥವಾ ಡೊಮೆಸ್ಟಿಕೇಶನ್ ಆಫ್ ಎನಿಮಲ್ಸ್ ಯಾವ ಏಜಲ್ಲಿ ಸ್ಟಾರ್ಟ್ ಆಯಿತು ಅಂತಂದರೆ ನಿಯೋಲಿಥಿಕ್ ಏಜಲ್ಲಿ ಸ್ಟಾರ್ಟ್ ಆಯಿತು. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇದು ಆಲ್ರೆಡಿ UPSCಲಿ PYQ ಇದೆ ಇದು. ಸೊ ಎಕಾನಮಿ ಅಂದರೆ ಫುಡ್ ರಿಲೇಟೆಡ್ ಎಕಾನಮಿ ಸ್ಟಾರ್ಟ್ ಆಗಿದ್ದು, ಮತ್ತು ಆಮೇಲೆ ಅಗ್ರಿಕಲ್ಚರ್ ಆರ್ಗನೈಸ್ಡ್ ಆಗಿ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದ್ದು, ಡೊಮೆಸ್ಟಿಕೇಶನ್ ಆಫ್ ಎನಿಮಲ್ಸ್ ಸ್ಟಾರ್ಟ್ ಆಗಿದ್ದು ನಿಯೋಲಿಥಿಕ್ ಏಜಲ್ಲಿ. ಆಮೇಲೆ ನಿಯೋಲಿಥಿಕಲ್ ಏಜಲ್ಲಿ ಏನು ಮಾಡ್ತಾರೆ ಅಂದರೆ ಜನರು ಒಂದೇ ವಿಲೇಜಲ್ಲಿ ಸೆಟ್ಲ್ ಆಗ್ತಾ ಹೋಗ್ತಾರೆ. ಫಸ್ಟಿಗೆ ಏನು ಮಾಡ್ತಿರ್ತಾರೆ, ಮೀಸೋಲಿಥಿಕ್ ಏಜ್ ಮತ್ತು ಪ್ಯಾಲಿಯೋಲಿಥಿಕ್ ಏಜಲ್ಲಿ ಎಲ್ಲ ಕಡೆ ಸ್ಟ್ಯಾಗ್ನೆಂಟ್ ಒಂದೇ ಪ್ಲೇಸಲ್ಲಿ ಇರ್ತಿರಲ್ಲ ಮನುಷ್ಯ, ನೊಮ್ಯಾಡಿಕ್ ಆಗಿರ್ತಾನೆ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರ್ತಾನೆ. ಸೊ ಇಲ್ಲೇನಾಗುತ್ತೆ, ಒಂದೇ ಜಾಗದಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಈಗ ನಿಯೋಲಿಥಿಕ್ ಸೈಟ್ಸ್, ಇಂಪಾರ್ಟೆಂಟ್ ಸೈಟ್ಸ್ ಇನ್ ಕರ್ನಾಟಕ ಯಾವುದು ಅಂದರೆ ಪಿಕ್ಲಿಹಾಳ, ಕೊಡೇಕಲ್, ಸಂಗನಕಲ್ಲು, ಬ್ರಹ್ಮಗಿರಿ, ನರಸೀಪುರ, ಹಳ್ಳೂರು. ಇದರಲ್ಲಿ ನಿಮಗೆ ಹಳ್ಳೂರು, ಪಿಕ್ಲಿಹಾಳ, ಸಂಗನಕಲ್ಲು, ಬ್ರಹ್ಮಗಿರಿ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನಿಯೋಲಿಥಿಕಲ್ಲಿ ಏನಾಗುತ್ತೆ, ಪಾಲಿಶ್ಡ್ ಸ್ಟೋನ್ಸನ್ನು ಯೂಸ್ ಮಾಡ್ತಾರೆ. ಸ್ಟೋನ್ ಆ್ಯಕ್ಸಸ್ಸದ್ದು ಕಟ್ಟಿಂಗ್ ಇದು ಶಾರ್ಪ್ ಆಗುತ್ತೆ. ನೆಕ್ಸ್ಟ್ ರಾಗಿ ವಾಸ್ ಸ್ಟ್ಯಾಪಲ್ ಫುಡ್, ಅಂದರೆ ರಾಗಿ ದಿನನಿತ್ಯ ಬಳಸುವಂಥ ಒಂದು ಧಾನ್ಯ ಆಗಿತ್ತು ನಿಯೋಲಿಥಿಕ್ ಏಜಲ್ಲಿ. ಸೊ ಇದೆಲ್ಲ ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಅನ್ಕೋತೀನಿ. ಅರೈವಲ್ ಆಫ್ ನ್ಯೂ ಫುಡ್ ಇಂಡಸ್ಟ್ರಿ ಬರುತ್ತೆ, ಅಗ್ರಿಕಲ್ಚರ್ ಸ್ಟಾರ್ಟ್ ಆಗುತ್ತೆ, ಡೊಮೆಸ್ಟಿಕೇಶನ್ ಆಫ್ ಆ್ಯನಿಮಲ್ಸ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಪ್ರಾಣಿಗಳನ್ನ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಒಂದೇ ಕಡೆ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು 3-4 ಸೈಟ್ ಇದೆ. ಓಕೆ, ರಾಗಿ ಸ್ಟ್ಯಾಪಲ್ ಫುಡ್ ಇತ್ತು. ಆಮೇಲೆ ನಿಯೋಲಿಥಿಕ್ ಏಜಲ್ಲಿ ಪಾಟ್ರಿ ಯೂಸ್ ಮಾಡ್ತಿದ್ರು, ಅಂದರೆ ಮಡಿಕೆಗಳನ್ನ ಯೂಸ್ ಮಾಡ್ತಿದ್ರು. ಬಟ್ ಮಡಿಕೆಗಳು ಹ್ಯಾಂಡ್ ಮೇಡ್ ಆಗಿತ್ತು. ಹ್ಯಾಂಡ್ ಮೇಡ್ ಆ್ಯಂಡ್ ವೀಲ್ ಮೇಡ್ ಅಂತ ಇರುತ್ತೆ. ಅಂದರೆ ಚಕ್ರಗಳನ್ನು ಬಳಸಿ ಈಗೇನು ಪಾಟ್ರಿ ಮಾಡ್ತಾರಲ್ಲ ಅದು, ಮತ್ತು ಹ್ಯಾಂಡ್ ಮೇಡ್ 2 ಥರ ಇದೆ. ಸೊ ವೀಲ್ ಮೇಡ್ ಆಮೇಲೆ ಬರುತ್ತೆ. ಬಟ್ ಹ್ಯಾಂಡ್ ಮೇಡ್ ಇಲ್ಲಿ ನಿಯೋಲಿಥಿಕ್ ಏಜಲ್ಲಿ ಇನ್ನೂ ವೀಲ್ ಕಂಡು ಹಿಡಿದಿರಲಿಲ್ಲ. ಸೊ ಹಂಗಾಗಿ ಇದು ಹ್ಯಾಂಡ್ ಮೇಡ್ ಮಾತ್ರ ಇದು ಪಾಟ್ರೀಸ್ ಯೂಸ್ ಮಾಡ್ತಾಯಿದ್ರು. ಇದನ್ನು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಮಾಡ್ತಾರೆ. ಅದಕ್ಕೆ ಈ ಥರ ಚಿಕ್ಕ ಪಾಯಿಂಟ್ ಕೂಡ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಚಾಲ್ಕೋಲಿಥಿಕ್ ಕಲ್ಚರ್. ಇದರಲ್ಲಿ ಯೂಸ್ ಆಫ್ ಕಾಪರ್, ದ ಫಸ್ಟ್ ಮೆಟಲ್ ಟು ಬಿ ಡಿಸ್ಕವರ್ಡ್ ಬೈ ದ ಮ್ಯಾನ್ಕೈಂಡ್. ಇದು ಫಸ್ಟ್ ತಾಮ್ರವನ್ನು ಕಂಡುಹಿಡಿತಾರಲ್ಲ ಅದರ ರಿಲೇಟೆಡ್ ಇದು. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕೂಡ ನಿಮ್ಗೆ ಗೊತ್ತಿರೋ ಥರ ಈ ಏಜಿಗೆ ಸಂಬಂಧಪಟ್ಟಿದ್ದು. ಈ ಏಜಲ್ಲಿ ವೀಲ್ ಮೇಡ್ ಮತ್ತು ಪೇಂಟೆಡ್ ಪಾಟ್ರೀಸನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದಮೇಲೆ ಬರೋದೇ ಐರನ್ ಏಜ್ ಆರ್ ಮೆಗಾಲಿಥಿಕ್ ಪೀರಿಯಡ್ ಅಂತ ಕರೀತಾರೆ. ಯೂಸ್ ಆಫ್ ಐರನ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಎಕಾನಮಿ ಬೂಸ್ಟ್ ಆಗುತ್ತೆ, ಹೊಸ ವೆಪನ್ಸನ್ನು ಡೆವಲಪ್ ಮಾಡ್ತಾರೆ, ಅದರಿಂದ ವಾರ್ಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಆಮೇಲೆ ಸಿವಿಲೈಸೇಷನ್ ಕಂಟಿನ್ಯೂಸ್ ಆಗುತ್ತೆ. ಫಸ್ಟ್ ರೆಗ್ಯುಲರ್ ಸ್ಟ್ರಾಟಿಫಿಕೇಶನ್ ಆಫ್ ಹ್ಯೂಮನ್ ಸೊಸೈಟೀಸ್ ವಿತ್ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ ಸ್ಟಾರ್ಟೆಡ್ ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ. ಏನಂದರೆ ಐರನ್ ಏಜ್ ಸ್ಟಾರ್ಟ್ ಆದಾಗ ಎಕಾನಮಿ ಬೂಸ್ಟ್ ಆಗುತ್ತಲ್ಲ, ಆವಾಗ
ಯಾರ್ಯಾರು ಅದನ್ನು ಅಪಾರ್ಚುನಿಟಿ ಯೂಸ್ ಮಾಡ್ಕೊಂಡು ಬೆಳೀತಾರೆ ಅವ್ರ ಹತ್ರ ದುಡ್ಡು ಬರುತ್ತೆ ಅಥವಾ ಅವ್ರ ಹತ್ರ ಏನೋ ಪವರ್ ಬರುತ್ತೆ, ಇಲ್ಲದೇ ಇರೋರ ಹತ್ರ ಏನೂ ಇರಲ್ಲ. ಸೊ ಅವಾಗ ಇದ್ದವರು ಮತ್ತು ಇಲ್ಲದೇ ಇರೋರು ಅಂದರೆ ಶ್ರೀಮಂತರು ಬಡವರು ಅಂತ ಸೋಷಲಲ್ಲಿ ಡಿವಿಷನ್ ಆಗೋಕ್ಕೆ ಈ ಏಜಿಂದ ಸ್ಟಾರ್ಟ್ ಆಯಿತು ಅನ್ನೋದೊಂದು ಪಾಯಿಂಟ್ ಹೇಳ್ತಿದ್ದಾರೆ ಅವರು. ನೆಕ್ಸ್ಟ್, ಬರಿಯಲ್ಸ್ ಆಫ್ ದಿಸ್ ಪೀರಿಯಡ್ ಆರ್ ಕಾಲ್ಡ್ ಮೆಗಾಲಿತ್ಸ್ ಆ್ಯಸ್ ದೀಸ್ ವೇರ್ ಯೂಶುವಲಿ ಸರೌಂಡೆಡ್ ಬೈ ಸರ್ಕಲ್ ಬೋಲ್ಡರ್ಸ್ ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಮೆಗಾಲಿತ್ಸ್ ರಿಲೇಟೆಡ್ ಟು ವಿಚ್ ಏಜ್ ಅಂತ ಕೇಳಿದರೆ ಐರನ್ ಏಜ್ ಅಂತ ಹೇಳಬೇಕು ನೀವು. ಅಂದರೆ ಬರಿಯಲ್ಸ್ ಅಂದರೆ ಈ ಮಣ್ಣು ಮಾಡೋ ಜಾಗ ಇರುತ್ತಲ್ಲ ಅದನ್ನು ಮೆಗಾಲಿತ್ಸ್ ಅಂತ ಕರೀತಾರೆ ಈ ಏಜಲ್ಲಿ ಮಾಡಿರೋದನ್ನು. ಓಕೆ, ಈ ಹಿರೇಬೆನ್ಕಲ್ ಇಲ್ಲಿ ನೋಡಿದ್ರಲ್ಲ ನೀವು ಪಿಕ್ಚರು, ಈ ಥರ. ಓಕೆ, ನೆಕ್ಸ್ಟ್ ಮೆಗಾಲಿತ್ಸ್ ಆಯಿತು. ನೆಕ್ಸ್ಟ್, ಈಗ ಐರನ್ ಏಜ್ ಆದಮೇಲೆ ನಾನು ಹೇಳ್ದಂಗೆ ವಾರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕನ್ಸಾಲಿಡೇಷನ್ ಅಂದರೆ ಒಂದೇ ಕಡೆ ಎಲ್ಲ ಜಾಗಗಳನ್ನು ಆ ಒಬ್ಬರೇ ಆಳಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಫಸ್ಟ್ ಬಂದಿದ್ದೆ ನಾರ್ತ್ ಇಂಡಿಯಾದಲ್ಲಿ ಗಂಗಾ ಇಂಡಸ್ ವ್ಯಾಲಿಯಲ್ಲಿ ಮಗಧನ್ ಎಂಪೈರ್ ಅಂದರೆ ಮಗಧ ರಾಜ್ಯ ಆಳ್ವಿಕೆಗೆ ಬರುತ್ತೆ. ಮಗಧ ರಾಜ್ಯದಲ್ಲಿ ಹಾಗೆ ಒಂದು 2-3 ಡೈನಾಸ್ಟಿ ಆದಮೇಲೆ ಮೌರ್ಯರು ಬರ್ತಾರೆ, ನಂದ್ರು ಬರ್ತಾರೆ, ನಂದ್ರ ಆದಮೇಲೆ ಮೌರ್ಯರು ಬರ್ತಾರೆ. ಆಮೇಲೆ ಇಲ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಅವರು, ಇದೆಲ್ಲ ಪಾಯಿಂಟು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಸನ್ನತಿ ಮತ್ತು ಬನವಾಸಿ 2 ಓಲ್ಡೆಸ್ಟ್ ಸಿಟೀಸ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮುಂದೆ ಡೀಟೇಲ್ಸ್ ಇದೆ, ಅದು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಕರ್ನಾಟಕದಲ್ಲಿ ಏನಾಗುತ್ತೆ, ಕದಂಬಾಸ್ ಆಫ್ ಬನವಾಸಿ ಇವರಿದ್ದಾರಲ್ಲ, ಮತ್ತು ಗಂಗಾ ಮತ್ತು ಕದಂಬ ಮತ್ತು ಗಂಗರು ಕರ್ನಾಟಕನ 4th century AD ಇಂದ ಆಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಇಲ್ಲಿಂದ ಈಗ ನಮಗೆ ಆ್ಯಕ್ಚುಯಲ್ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಇದು ಲಿಥಿಕ್ ಏಜ್ ಎಲ್ಲ ಮುಗಿದು ನೆಕ್ಸ್ಟ್ ಶಿಲಾಯುಗ ಮುಗಿದು ನೆಕ್ಸ್ಟ್ ಈಗ ರಾಜರ ಆಳ್ವಳಿಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇನ್ಮೇಲೆ. ಓಕೆ, ಅರೌಂಡ್ ದ ಮಿಡ್ಲ್ ಆಫ್ 5th century AD ಕನ್ನಡ ಲ್ಯಾಂಗ್ವೇಜ್ ದ ಪ್ರೈಮ್ ಎಲಿಮೆಂಟ್ ಆಫ್ ಇಟ್ಸ್ ರೀಜನಲ್ ಐಡೆಂಟಿಟಿ ಬಿಗನ್. ಅಂದರೆ 5ನೇ ಶತಮಾನದ ಆಸ್ಪಾಸಲ್ಲಿ ಕನ್ನಡ ಲ್ಯಾಂಗ್ವೇಜ್ನ ಕದಂಬರು ಬಳಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಗೆ ಅದರದ್ದು ಎಕ್ಸಾಂಪಲ್ ಏನಂದರೆ 450 AD ಸಿಕ್ಕಂಥ ಹಲ್ಮಿಡಿ ಶಾಸನ. ಓಕೆ, ಇದರಲ್ಲೇ ಕೆಲವೊಂದು ಬೇರೆ ಬೇರೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನೆಕ್ಸ್ಟ್ ಇಲ್ಲಿ ಹಲ್ಮಿಡಿ ಶಾಸನದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಮೌರ್ಯರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಮೌರ್ಯರದ ನಾವು ನೋಡಬೇಕಾದ್ರೆ ಏನಾಯಿತು, ಮಗಧನ್ ಎಂಪೈರ್ ರೂಲ್ಡ್ ಬೈ ನಂದರ ಬಗ್ಗೆ ನಾನು ಹೇಳಿದೆ ನಿಮಗೆ. ನೆಕ್ಸ್ಟು ಇಲ್ಲೊಂದು ಬುಕ್ ಕೊಟ್ಟಿದ್ದಾರೆ ನೋಡಿ, ಸಿಂಗಿರಾಜ ಪುರಾಣ, ಅ ಕನ್ನಡ ವರ್ಕ್ which belongs to 1500 AD mentions about Nanda rule in Karnataka while describing ಪಟ್ಟದಕಲ್ಲು ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸಿಂಗಿರಾಜ ಪುರಾಣ ಇದು ಕನ್ನಡದ ಸಂಸ್ಕೃತದ ಫಸ್ಟ್ ಪಾಯಿಂಟ್, ಇದನ್ನು ನೆನ್ಪಿಟ್ಕೋಬೇಕು. ಆಮೇಲೆ ಸಿಂಗಿರಾಜ ಪುರಾಣ ಇದು ಯಾರ ರೂಲಿಂಗ್ಸ್ ಬಗ್ಗೆ ಇದು ಮೆನ್ಷನ್ ಮಾಡುತ್ತೆ ಅಂದರೆ ನಂದರ ಬಗ್ಗೆ ಇದು ಹೇಳುತ್ತೆ. ಅದಾದಮೇಲೆ ಇದು ಪಟ್ಟದಕಲ್ಲಿನ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಈಗ ಜನಪದಾಸ್ ಅಂತ ಒಂದು ಬರುತ್ತೆ ನಿಮಗೆ. ಇಂಡಸ್ ವ್ಯಾಲಿ ವೇದಿಕ್ ಸಿವಿಲೈಸೇಷನ್ ಆದಮೇಲೆ ಜನಪದ ಅಂತ ಬರುತ್ತೆ. ಅದರಲ್ಲಿ ಡಿಫ್ರೆಂಟ್ ಪಾರ್ಟ್ ಆಫ್ ಇಂಡಿಯಾನ ಬೇರೆ ಬೇರೆ ಜನಪದರು ಆಳ್ತಿರ್ತಾರೆ. ಕರ್ನಾಟಕಕ್ಕೆ ಕುಂತಲ ರಾಜ್ಯ ಅಂತ ಕರಿತಿರ್ತಾರೆ, ಇದನ್ನ ಹೆಸರು ನೆನ್ಪಿಟ್ಕೊಳ್ಳಿ. ಕುಂತಲ ಮೀನ್ಸ್ ಕರ್ನಾಟಕ. ನೆಕ್ಸ್ಟ್ ಆಮೇಲೆ ಟೋಟಲ್ ಕರ್ನಾಟಕದಲ್ಲಿ ಅಶೋಕಂದು 13 ಅಶೋಕನ್ ಎಡಿಕ್ಟ್ಸ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಅಂದರೆ ಮಸ್ಕಿ, ಕೊಪ್ಪಳ, ಸನ್ನತಿ, ಇದು ಪಾಯಿಂಟ್ ಸನ್ನತಿ ಈಸ್ ಇಂಪಾರ್ಟೆಂಟ್, ನಿಟ್ಟೂರು, ಉದೆಗೋಳಂ, ಸಿದ್ದಾಪುರ, ಜಟ್ಟಿಂಗಲ ರಾಮೇಶ್ವರ, ಬ್ರಹ್ಮಗಿರಿ, ಇದೆಲ್ಲ ಜಾಗದಲ್ಲಿ ನಿಮ್ಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಇದು ಯಾವ್ಯಾವ ಡಿಸ್ಟಿಕ್ ಅಂತ ನೆನ್ಪಿಟ್ಕೋಬೇಕು. ಮಸ್ಕಿ ರಾಯಚೂರು, ಕೊಪ್ಪಳನೇ, ಸನ್ನತಿ ಕಲಬುರ್ಗಿಲಿದೆ, ನಿಟ್ಟೂರು ಮತ್ತು ಉದೆಗೋಳಂ ಬಳ್ಳಾರಿ ಡಿಸ್ಟಿಕಲ್ಲಿದೆ. ನೆಕ್ಸ್ಟ್ ಸಿದ್ದಾಪುರ ಮತ್ತು ಜಟ್ಟಿಂಗಲ ರಾಮೇಶ್ವರ ಬ್ರಹ್ಮಗಿರಿ ಶಾಸನ ಇದು 3 ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಇದನ್ನಿಷ್ಟು ಪಾಯಿಂಟ್ ನೆನಪಿಟ್ಕೊಳ್ಳಿ. ಆಮೇಲೆ ಇನ್ಫ್ಯಾಕ್ಟ್ ಎಡಿಕ್ಟ್ಸ್ ಫೌಂಡ್ ಇನ್ ಮಸ್ಕಿ, ನಿಟ್ಟೂರು, ಉದೆಗೋಳಂ ರೆಫರ್ಸ್ ಟು ಅಶೋಕ ಬೈ ಹಿಸ್ ನೇಮ್ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಇದು UPSCಲಿ ಪ್ರೀವಿಯಸ್ ಇಯರ್ ಕ್ವಶನ್ ಕೂಡ. ಎಲ್ಲ ಅಶೋಕನ ಶಾಸನಗಳಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅಂದರೆ ದೇವನಾಂಪ್ರಿಯ ಅಂತಷ್ಟೇ ಮೆನ್ಷನ್ ಆಗಿರುತ್ತೆ. ದೇವನಾಂಪ್ರಿಯ ಅಶೋಕ ಅಂತ ಮೆನ್ಷನ್ ಮಾಡಿರೋದು ಮಸ್ಕಿ ಶಾಸನದಲ್ಲಿ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಅದೇ ಥರ
ಹಾಂ, ಇದೆಲ್ಲ ಶಾಸನಗಳು ಬ್ರಾಹ್ಮಿ ಸ್ಕ್ರಿಪ್ಟಲ್ಲಿದೆ ಮತ್ತು ಪ್ರಾಕೃತ್ ಲ್ಯಾಂಗ್ವೇಜಲ್ಲಿದೆ. ಸಂಸ್ಕೃತ್ ಲ್ಯಾಂಗ್ವೇಜ್ ಅಂತ ಫ್ರೇಮ್ ಮಾಡಿಬಿಡ್ತಾರೆ, ನಾವು ನೋಡಬೇಕಾದ್ರೆ ಕರೆಕ್ಟ್ ಇರ್ಬೋದು ಅನಿಸುತ್ತೆ. ಸೊ ಬ್ರಾಹ್ಮಿ ಸ್ಕ್ರಿಪ್ಟಲ್ಲಿದೆ, ಪ್ರಾಕೃತ್ ಲ್ಯಾಂಗ್ವೇಜಲ್ಲಿದೆ. ಬುದ್ಧಿಸಮ್ ಎಂಟರ್ಡ್ ಕರ್ನಾಟಕ ಫಾರ್ ದ ಫಸ್ಟ್ ಟೈಮ್ ಓನ್ಲಿ ಡ್ಯೂರಿಂಗ್ ಅಶೋಕ ಪೀರಿಯಡ್. ಇದೆಲ್ಲ ನಿಮ್ಗೆ ಗೊತ್ತಿದೆ. ಬುದ್ಧಿಸಮ್ ಕರ್ನಾಟಕದಲ್ಲಿ ಅಶೋಕನಿಂದನೇ ಇಂಟ್ರೊಡ್ಯೂಸ್ ಆಯಿತು. ಅಶೋಕ ಮೇಡ್ ಸೀರಿಯಸ್ ಎಫರ್ಟ್ಸ್ ಟು ಸ್ಪ್ರೆಡ್ ಬುದ್ಧಿಸಮ್ ಇನ್ ಕರ್ನಾಟಕ. ಶ್ರೀಲಂಕನ್ ಬುದ್ಧಿಸ್ಟ್ ಟೆಕ್ಸ್ಟ್ ಮಹಾವಂಶ ಮತ್ತು ದೀಪವಂಶ ಅನ್ನೋ 2 ಬುಕ್ಸು ರಿಲೇಟೆಡ್ ಟು ಬುದ್ಧಿಸಮ್ ಅಂತ ಫಸ್ಟ್ ಪಾಯಿಂಟ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಬುದ್ಧಿಸಮ್ ಇನ್ ಕುಂತಲ. ಕುಂತಲ ಅಂದರೆ ನಾನು ಹೇಳಿದೆ, ಕರ್ನಾಟಕದ ಬಗ್ಗೆ ಹೇಳಬೇಕಾದ್ರೆ ಏನ್ಷಿಯಂಟ್ ಟೆಕ್ಸ್ಟಲ್ಲೆಲ್ಲ ಕುಂತಲ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ. ತೇರಾರಕ್ಕಿತ ಮಹಾದೇವ ವೇರ್ ಸೆಂಟ್ ಟು ವಾರಣಾಸಿ. ಅಂದರೆ ವನವಾಸಿ ಅಂದರೆ ಬನವಾಸಿ. ಬುದ್ಧಿಸಮನ್ನು ಸ್ಪ್ರೆಡ್ ಮಾಡೋಕ್ಕೆ ಇವರಿಬ್ಬರು ಹೆಸರು ಮೆನ್ಷನ್ ಮಾಡಿದ್ದಾರೆ. ತೇರಾರಕ್ಕಿತ ಮತ್ತು ಮಹಾದೇವ ಅನ್ನೋರನ್ನ ಬನವಾಸಿಲಿ ಬುದ್ಧಿಸಮನ್ನು ಸ್ಪ್ರೆಡ್ ಮಾಡೋಕ್ಕೆ ಕಳಿಸ್ತಾರಂತೆ ಅಶೋಕ. ಇದು ನಿಮ್ಗೆ ಎಕ್ಸಾಮಲ್ಲಿ ಕೇಳಿದ್ರು ಕೇಳ್ಬೋದು, ಯಾಕಂದರೆ ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಯಾರು ಇಬ್ಬರನ್ನ ಅಶೋಕ ಬನವಾಸಿಗೆ ಬುದ್ಧಿಸಮನ್ನು ಸ್ಪ್ರೆಡ್ ಮಾಡೋಕ್ಕೆ ಕಳಿಸಿದ್ರು ಅಂತ ಕೇಳಿದ್ರು ಕೇಳ್ಬೋದು. ಓಕೆ. ಮಹಿಷಮಂಡಲ ಅನ್ನೋದು ಜಾಗ ಯಾವುದು? ಮೈಸೂರು ರೀಜನ್ಗೆ ಮಹಿಷಮಂಡಲ ಅಂತ ಕರೀತಿರ್ತಾರೆ. ಇವರಿಬ್ಬರು ಏನಂದರೆ ಇವನು ವನವಾಸಿಗೆ ಬಂದರೆ ಇವನು ಮಹಾದೇವ ಅನ್ನೋನು ಮಹಿಷಮಂಡಲಕ್ಕೆ ಇದು ಬುದ್ಧಿಸಮ್ ಸ್ಪ್ರೆಡ್ ಮಾಡೋಕ್ಕೆ ಬರ್ತಿರ್ತಾರೆ. ಓಕೆ. ಅಕೌಂಟ್ ಆಫ್ ಚಂದ್ರಗುಪ್ತ ಮೌರ್ಯ ಸೆಟ್ಲಿಂಗ್ ಡೌನ್ ಇನ್ ಚಂದ್ರಗಿರಿ ಅಟ್ ಶ್ರವಣಬೆಳಗೊಳ. ನಿಮಗೆಲ್ಲ ಗೊತ್ತಿರೋ ಥರ ಏನಾಗುತ್ತೆ, ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಇವನು ಏನು ಮಾಡ್ತಾನೆ, ನಂದ್ರನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿರ್ತಾನೆ. ಅದಾದಮೇಲೆ ಇವರು ಭದ್ರಬಾಹು ಅನ್ನೋ ಗುರುನ ಕರ್ಕೊಂಡು ಸೌತ್ ಇಂಡಿಯಾಕ್ಕೆ, ಅದರಲ್ಲೂ ಶ್ರವಣಬೆಳಗೊಳಕ್ಕೆ ಬಂದು ಸಲ್ಲೇಖನ ವ್ರತ ಮಾಡಿ ಶ್ರವಣಬೆಳಗೊಳದಲ್ಲೇ ಮರಣ ಹೊಂದ್ತಾನೆ ಅಂತ ನಮಗೆಲ್ಲ ಗೊತ್ತಿದೆ. ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ. ಚಂದ್ರಗುಪ್ತ ಮೌರ್ಯ ಚಂದ್ರಗಿರಿ ಹಿಲ್ಸಲ್ಲಿ ಶ್ರವಣಬೆಳಗೊಳದಲ್ಲಿ ಬಂದು ಸೆಟ್ಲ್ ಆಗ್ತಾನೆ. ಅದ್ರ ಬಗ್ಗೆ ಡೀಟೇಲಾಗಿ ಜೈನ ಗುರು ಯಾರು ಅಂತ ಕೇಳ್ತಾರೆ, ಭದ್ರಬಾಹು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಲ್ಲೇಖನ ವ್ರತ ಮಾಡಿ ಇದನ್ನು ಮಾಡ್ತಾರೆ. ಅಲ್ಲಿ ಶ್ರವಣಬೆಳಗೊಳದಲ್ಲಿ ಭದ್ರಬಾಹು ಗುಹೆ ಇದೆ, ಚಂದ್ರಗುಪ್ತ ಬಸದಿ ಇದೆ. ಓಕೆ. ಆಮೇಲೆ ಮೌರ್ಯರ ಕಾಲದಲ್ಲಿ ಸೌತ್ ಇಂಡಿಯಾದ್ದು ರೀಜ್ನಲ್ ಕ್ಯಾಪಿಟಲ್ ಆಗಿ ಯಾವ ಊರಿತ್ತು ಅಂದರೆ ಸುವರ್ಣಗಿರಿ ಅಥವಾ ಕನಕಗಿರಿ ಅಂತ ಈಗ ಕರಿತೀವಿ ನಾವು. ಕನಕಗಿರಿ ಅಥವಾ ಸುವರ್ಣಗಿರಿ ಸರ್ವ್ಡ್ ಆಸ್ ದೇರ್ ರೀಜ್ನಲ್ ಕ್ಯಾಪಿಟಲ್ ವಿಚ್ ವಾಸ್ ಗವರ್ನ್ಡ್ ಬೈ ಕುಮಾರ ಅನ್ನೋ ಒಬ್ಬ ಪ್ರಿನ್ಸ್ ಕಡೆಯಿಂದ ಇದು ಆಳ್ತಿತ್ತಂತೆ. ಓಕೆ. ಸುವರ್ಣಗಿರಿ ನೆನ್ಪಿಟ್ಕೊಳ್ಳಿ, ಇದು ಕ್ವಶನ್ ಆಗುತ್ತೆ ನಿಮಗೆ. ಸೌತ್ ಇಂಡಿಯಾದ್ದು ಹ್ಯಾಂಡಲ್ ಮಾಡೋಕ್ಕೆ ಯಾವುದು ಕ್ಯಾಪಿಟಲ್ ಸಿಟಿ ಆಗಿತ್ತು ಅಂತಂದರೆ ಸುವರ್ಣಗಿರಿ ಆಗಿತ್ತು ಮೌರ್ಯರ ಕಾಲದಲ್ಲಿ. ಅದಕ್ಕೆ ಈಗ ಕನಕಗಿರಿ ಅಂತ ಕೂಡ ಕರೀತಾರೆ. ಆಮೇಲೆ ಇಲ್ಲೊಂದು ವರ್ಡ್ ಮೆನ್ಷನ್ ಇದೆ, ಇದನ್ನು ಸ್ವಲ್ಪ ಫೋಕಸ್ ಮಾಡಿ. ಇಸಿಲಾ ಅನ್ನೋ ವರ್ಡು, ಇದು ಕನ್ನಡದ ಮೊದಲ ಪದ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಸಿಲಾ ಅನ್ನೋ ಪದ ಕನ್ನಡದ ಮೊದಲ ಪದ. ಇದು ಕೋಟೆ ನಾಡು ಅನ್ನೋ ಒಂದು ಅರ್ಥ ಕೊಡುತ್ತೆ. ಸೊ ಇದು ಕನ್ನಡದ ಮೊದಲ ಪದ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅದೇ ಥರ ಬೇರೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಕರ್ನಾಟಕ ಕಂಟಿನ್ಯೂ ಟಿಲ್ ಪುಲಿಕೇಶನ್ 2 ಇದೆಲ್ಲ ಮುಂದೆ ಬಾದಾಮಿ ಚಾಲುಕ್ಯರಲ್ಲಿದೆ. ಆಮೇಲೆ ಮೌರ್ಯರ ಪತನ ಆದಮೇಲೆ ನಮಗೆ ಕರ್ನಾಟಕದಲ್ಲಿ ಶಾತವಾಹನರು ಆಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶಾತವಾಹನರು ಆಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶಾತವಾಹನರು ಕರ್ನಾಟಕದಲ್ಲಿ ಸೌತ್ ಇಂಡಿಯನ್ ರೀಜನ್ನ ಈ ಇಸ್ವಿಲಿ ಆಳ್ತಾರೆ. ಓಕೆ. ಇವ್ರದ್ದು ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತಂದರೆ ಪೈಠಾನ್. ಇದು ಮಹಾರಾಷ್ಟ್ರದಲ್ಲಿದೆ. ಓಕೆ. ನೆಕ್ಸ್ಟ್ ಆ್ಯಸ್ ದ ಅರ್ಲಿ ಟೈಮ್ಸ್ ಮಾಡರ್ನ್ ರೀಜನ್ ಆಫ್ ಬಳ್ಳಾರಿ. ಇದೆಲ್ಲ ನಿಮಗೆ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇಲ್ಲೊಂದು ಪಾಯಿಂಟ್ ಇದೆ. ಕನಗನಹಳ್ಳಿ ನಿಯರ್ ಸನ್ನತಿ ಹ್ಯಾಸ್ ದ ರ್ಯೂಮ್ಸ್ ಆಫ್ ಬುದ್ಧಿಸ್ಟ್ ಸ್ತೂಪಾಸ್. ಇದು ಯಾರ ಟೈಮಿಂದು ಅಂದರೆ ಶಾತವಾಹನರ ಕಾಲದ್ದಿದು. ಓಕೆ. ಅದರಲ್ಲಿ ಲಾರ್ಡ್ ಬುದ್ಧದ ಇಮೇಜ್ ಇದೆ ಮತ್ತು ಅಶೋಕಂದು ಇಮೇಜ್ ಇದೆ. ಅಶೋಕ ಇಮೇಜ್ ಆಲ್ಸೋ ಫೌಂಡ್ ದೇರ್. ಇದು UPSC ಪ್ರೀವಿಯಸ್ ಇಯರ್ ಕ್ವಶನ್, ನೀವು ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ. ಮರ್ಚೆಂಟ್ ಫ್ರಮ್ ಬನವಾಸಿ ಸೀಮ್ಸ್ ಟು ಹ್ಯಾವ್ ಬಿಲ್ಟ್ ಅ ಕೇವ್ ಡ್ಯೂರಿಂಗ್ 2nd century AD ಅಟ್ ಅಜಂತಾ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ನೆಕ್ಸ್ಟ್ ಚುಟು ಮತ್ತು ಮಹಾರಥೀಸ್ ಅಂತ 2 ಸಾಮ್ರಾಜ್ಯಗಳ ಬಗ್ಗೆ ಸುಮ್ಮನೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಚುಟೂಸ್ ಆ್ಯಂಡ್ ಮಹಾರಥೀಸ್ ವೇರ್ ನಾಟ್ ಓನ್ಲಿ ಕಂಟೆಂಪರರೀಸ್ ಆಫ್ Shatavahanas but also served as their feudatories. Maharathis ruled over parts of Chitradurga, Karwara and Banavasi ಅಂತ ಹೇಳಿದ್ದಾರೆ. ಸೊ ಮಹಾರಥಿ ಮತ್ತು ಚುಟೂಸ್ ಯಾರು ಕಂಟೆಂಪರರಿ ಅಂದರೆ ಯಾರು ಸಮಾನ ಕಾಲದವರು ಅಂದರೆ
ಶಾತವಾಹನರ ಕಾಲದವ್ರು ಇವರು. ಓಕೆ, ಇವರು ಅಂದರೆ ಮಹಾರಥೀಸ್ ಬಗ್ಗೆ ಮೆನ್ಷನ್ ಮಾಡಬೇಕಾದ್ರೆ ಇಲ್ಲಿ ಹೇಳಿದ್ದಾರೆ. ಮಹಾರಥಿ ಯಾವ್ಯಾವ ರೀಜನ್ ಆಳಿದ್ದಾರೆ ಅಂದರೆ ಚಿತ್ರದುರ್ಗ, ಕಾರವಾರ ಮತ್ತು ಬನವಾಸಿ ರೀಜನ್ನ ಆಳಿದ್ದಾರೆ. ಅದೇ ಥರ ಚುಟು ಅನ್ನೋರು ಇವ್ರು ಯಾವ ಕಾಲದವರು, ಅವರು ಕೂಡ ಶಾತವಾಹನರ ಕಾಲದವರು. ಓಕೆ, ನೆಕ್ಸ್ಟ್ ನೆಕ್ಸ್ಟು ಈಗ ಮೇನ್ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಕದಂಬ ಆಫ್ ಬನವಾಸಿ ಇಂದ ನಮಗೆ ಆ್ಯಕ್ಚುಯಲ್ ಕರ್ನಾಟಕ ಹಿಸ್ಟ್ರಿ ಸ್ಟಾರ್ಟ್ ಆಗೋದು. ಓಕೆ, ಈಗ ಶಾತವಾಹನರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಶಾತವಾಹನರು ಕೂಡ ಪೂರಾ ಸೌತ್ ಇಂಡಿಯಾ ಆಳಿದ್ರು. ಮೌರ್ಯರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅವರಂತೂ ಪೂರ್ತಿ ಆಳಿದ್ರು. ಸೊ ಈಗ ಪ್ಯೂರ್ಲಿ ಕನ್ನಡ ಒರಿಜಿನ್ ಇರುವಂಥ ಕರ್ನಾಟಕದಂತ ಕ್ಯಾಪಿಟಲ್ ಮಾಡ್ಕೊಂಡಂಥ ರಾಜಮನೆತನಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕದಂಬ ಬನವಾಸಿ ಇವ್ರದ್ದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಮಯೂರವರ್ಮ ಕದಂಬ ಸಾಮ್ರಾಜ್ಯದ ಸ್ಥಾಪಕ. ಓಕೆ, ಸನ್ ಆಫ್ ಬಂಧುಶೇನ ಅನ್ನೋರ ಮಗ ಇವನು. ಓಕೆ, ಇವ್ರು ಎಷ್ಟು ಇಸ್ವಿಲಿ ಸ್ಥಾಪನೆ ಮಾಡಿದ್ದು ಕದಂಬ ಸಾಮ್ರಾಜ್ಯ ಅಂದರೆ ಕ್ರಿಸ್ತಶಕ 345 AD. ಈ ಥರದ್ದು ಡೇಟ್ ಇಸ್ವಿ ಎಲ್ಲ ನೆನ್ಪಿಟ್ಕೊಳ್ಳಿ. ಇದು ಎಕ್ಸಾಕ್ಟ್ಲಿ ಕೇಳ್ತಾರೆ ಗ್ರೂಪ್ ಸಿ ಅಲ್ಲಿ. ಆಮೇಲೆ ಅಗ್ರಹಾರ ಅಂದರೆ ಏನು ಅರ್ಥ ಗೊತ್ತಾ? ಅಗ್ರಹಾರ ಈಸ್ ಅ ಸೆಟಲ್ಮೆಂಟ್ ಆಫ್ ಸ್ಕಾಲರ್ಲಿ ಬ್ರಾಹ್ಮಿನ್ಸ್ ಎಂಗೇಜ್ಡ್ ಇನ್ ರಿಲಿಜಿಯಸ್ ಆ್ಯಂಡ್ ಅಕಾಡೆಮಿಕ್ ಪರ್ಸ್ಯೂಟ್ಸ್ ಅಂತ. ಓಕೆ, ಅಗ್ರಹಾರ ಮೀನಿಂಗ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇದು ನಿಮಗೆಲ್ಲ ಗೊತ್ತಿರೋ ಸ್ಟೋರಿನೇ. ಮಯೂರವರ್ಮ ಕಂಚಿಗೆ ಹೋದಾಗ ಅಲ್ಲಿ ಅವಮಾನವಾಗಿ ಅಲ್ಲಿಂದ ಬಂದು ಬ್ರಾಹ್ಮಣನಾಗಿದ್ದರು, ಕ್ಷತ್ರಿಯನಾಗಿ ಕನ್ವರ್ಟ್ ಆಗಿ ಕಂಚಿಯ ಪಲ್ಲವರನ್ನ ಸೋಲಿಸಿ ಕದಂಬ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ. ಓಕೆ, ಚಂದ್ರವಳ್ಳಿ ಇನ್ಸ್ಕ್ರಿಪ್ಷನ್ ರಿಲೇಟೆಡ್ ಟು ಕದಂಬಸ್ ಸ್ಪೀಕ್ಸ್ ಅಬೌಟ್ ಕನ್ಸ್ಟ್ರಕ್ಷನ್ ಆಫ್ ಆರ್ ರಿಪೇರ್ ಆಫ್ ಟ್ಯಾಂಕ್ ಇನ್ ಚಂದ್ರವಳ್ಳಿ. ಓಕೆ, ಚಂದ್ರವಳ್ಳಿ ಅಂತ ಚಿತ್ರದುರ್ಗದ ಹತ್ರ ಒಂದು ಕೇವ್ ಇದೆ. ಆ ಕೇವ್ ಹತ್ರ ಇರೋ ಟ್ಯಾಂಕನ್ನು ಕಟ್ಸಿದ್ದು ಯಾರು ಅಂದರೆ ಮಯೂರವರ್ಮ. ಓಕೆ, ನೆಕ್ಸ್ಟ್ ಬರೋರು ಕಾಕುತ್ಸವರ್ಮ ಅಂತ. ಕಾಕುತ್ಸವರ್ಮ ಈಸ್ ದ ಗ್ರೇಟೆಸ್ಟ್ ಎಂಪರರ್ ಡ್ಯೂರಿಂಗ್ ಕದಂಬಾಸ್ ರೇನ್. ಈ ಕಾಕುತ್ಸವರ್ಮ ಟೈಮಲ್ಲೇ ನಿಮಗೆ ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ಸಿಕ್ಕಿರೋದು. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇದೆ, ದಿಸ್ ಈಸ್ ಸರ್ಪ್ರೈಸಿಂಗ್. ಕಾಳಿದಾಸ ಸೀಮ್ಸ್ ಟು ಹ್ಯಾವ್ ವಿಸಿಟೆಡ್ ಹಿಸ್ ಕೋರ್ಟ್ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಅಕಸ್ಮಾತ್ ಏನಾದ್ರು ಕ್ವಶನ್ ಫ್ರೇಮ್ ಮಾಡೋರಿಗೆ ಈ ಕ್ವಶನ್ ಕಂಡ್ರೆ ಈ ಸ್ಟೇಟ್ಮೆಂಟ್ ಕಂಡ್ರೆ ಇದನ್ನು ಸ್ಟೇಟ್ಮೆಂಟ್ ಮಾಡ್ತಾರೆ. ಪೋಯೆಟ್ ಕಾಳಿದಾಸ ಕದಂಬರ ಯಾವ ರಾಜನ ಆಸ್ಥಾನಕ್ಕೆ ವಿಸಿಟ್ ಮಾಡಿದ್ರು ಅಥವಾ ಭೇಟಿ ಕೊಟ್ಟಿದ್ರು ಅಂತ ಕೇಳಿದಾಗ ಇಲ್ಲಿ ನೆನಪಿಟ್ಕೊಳ್ಳಿ, ಕಾಕುತ್ಸವರ್ಮ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಕಾಳಿದಾಸ ಸೀಮ್ಸ್ ಟು ಹ್ಯಾವ್ ವಿಸಿಟೆಡ್ ಹಿಸ್ ಕೋರ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಹಲ್ಮಿಡಿ ಶಾಸನದ ಬಗ್ಗೆ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ನಾವು ಡಿಸ್ಪ್ಲೇಡ್ ಇನ್. ಈಗ ಹಲ್ಮಿಡಿ ಶಾಸನ ಎಲ್ಲಿದೆ? ಸ್ಟೇಟ್ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಬೆಂಗಳೂರಲ್ಲಿ ಇದೆ. ನೆಕ್ಸ್ಟ್ ಅದಾದಮೇಲೆ ಸಿತ್ತನ್ ವಾಸಲ್ ಇನ್ಸ್ಕ್ರಿಪ್ಷನ್ ಫ್ರಮ್ ತಮಿಳ್ನಾಡು ಆಫ್ 1st century AD ಹ್ಯಾಸ್ ಫ್ಯೂ ವರ್ಡ್ಸ್ ಇನ್ ಇಟ್ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಈ ಸಿತ್ತನ್ ವಾಸಲ್ ಕೇವ್ಸ್ ಇದೆಯಲ್ಲ, ಇದು UPSC ಪ್ರೀವಿಯಸ್ ಇಯರ್ ಕ್ವಶನ್. ಸಿತ್ತನ್ ವಾಸಲ್ ಕೇವ್ ರಿಲೇಟೆಡ್ ಟು ವಿಚ್ ರಿಲಿಜನ್ ಅಥವಾ ವಿಚ್ ಸೆಕ್ಟ್ ಅಂತ ಕೇಳಿದಾಗ ಜೈನ್ ರಿಲಿಜನ್ಗೆ ಸಂಬಂಧಪಟ್ಟಂಥ ಕೇವ್ ಇದೆ ಇದು. ಸೊ ಕಂಪ್ಲೀಟ್ ಜೈನರ ತೀರ್ಥಂಕರ ಬಗ್ಗೆ ಮೆನ್ಷನ್ ಆಗಿರುವಂಥ ಕೇವ್ ಇದೆ ಇದು. ಸೊ ಸಿತ್ತನ್ ವಾಸಲ್ ಕೇವ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಜಲಗಾರರ ದಿಬ್ಬ ಆ್ಯಂಡ್ ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಷನ್ ರಿಲೇಟೆಡ್ ಟು ಅಗೇನ್ ಕಾಕುತ್ಸವರ್ಮ. ನೆಕ್ಸ್ಟ್ ಆಮೇಲೆ ಇವ್ರದ್ದು ಕದಂಬ ನಾಗರ ಸ್ಟೈಲ್ ಅಂತ ಒಂದು ಟೆಂಪಲ್ ಆರ್ಕಿಟೆಕ್ಚರ್ ಸ್ಟೈಲ್ನ ಹೆಸರು ಮಾಡಿದ್ದಾರೆ. ಇದ್ರದ್ದು ನೀವು ಕದಂಬ ಬನವಾಸಿಲಿರೋ ಒಂದು ಟೆಂಪಲ್ದು ಇಮೇಜ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಪಾಯಿಂಟ್, ಇಲ್ಲೊಂದು ಸರ್ಪ್ರೈಸಿಂಗ್ ಪಾಯಿಂಟ್ ಇದೆ. ಫಸ್ಟ್ ರಾಕ್ ಕಟ್ ಶ್ರೈನ್ ಆಫ್ ವೇದಿಕ್ ಟ್ರೆಡಿಷನ್ ಎಟ್ ಅರವೇಲಂ ಅಂತ ಮೆನ್ಷನ್ ಮಾಡಿದ್ದಾರೆ. ಗೋವಾದಲ್ಲಿ ಅರವೇಲಂ ಅನ್ನೋ ಜಾಗದಲ್ಲಿ ಫಸ್ಟ್ ರಾಕ್ ಕಟ್ ಕೇವ್ನ ಇವ್ರು ಕಟ್ಸಿದ್ರಂತೆ, ಯಾರು? ಕದಂಬರು. ಓಕೆ, ಅದೇ ಥರ ಟ್ಯಾಂಕ್ಸ್ ಆಫ್ ಚಂದ್ರವಳ್ಳಿ ನಾವಿದು ಡಿಸ್ಕಸ್ ಮಾಡಿದ್ವಿ. ಗುಡ್ನಾಪುರ್ ಆರ್ ಇರಿಗೇಷನ್, ಮೇಜರ್ ಇರಿಗೇಷನ್ ವರ್ಕ್. ಆಮೇಲೆ ಇವ್ರದ್ದು ಸಿಂಬಾಲ್ ಯಾವುದಾಗಿತ್ತು, ರಾಜ್ಯ ಲಾಂಛನ ಯಾವುದಾಗಿತ್ತು ಅಂದರೆ ಲಯನ್ ಆಗಿತ್ತು. ಓಕೆ, ನೆಕ್ಸ್ಟ್ ಕದಂಬಾಸ್ ವೇರ್ ಓವರ್ ಥ್ರೋನ್ ಬೈ ಬದಾಮಿ ಚಾಲುಕ್ಯಾಸ್ ಅಂತ ಮೆನ್ಷನ್. ಕದಂಬರನ್ನ ಯಾರು ನೆಕ್ಸ್ಟ್ ಸಕ್ಸೀಡ್ ಮಾಡ್ತಾರೆ ಅಂದರೆ ಬದಾಮಿ ಚಾಲುಕ್ಯರು ಕದಂಬರಾದಮೇಲೆ ಅವ್ರು ಬರ್ತಾರೆ. ಆಮೇಲೆ ಕದಂಬರದು 2 ಬ್ರಾಂಚ್ ಆಗೋಗುತ್ತೆ, ಒಂದು ಹಾನಗಲ್, ಇನ್ನೊಂದು ಗೋವಾ ಕದಂಬರರು ಅಂತ. ಓಕೆ, ನೆಕ್ಸ್ಟ್ ಕಿಂಗ್ಡಮ್ ಯಾವುದು ಅಂದರೆ ಅಳುಪಾಸ್ ಆಫ್ ತುಳುನಾಡು ಅನ್ನೋದು ಇವರು ಈ ಸಾಮ್ರಾಜ್ಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ.
ಅರ್ಲಿಯೆಸ್ಟ್ ಟು ರೂಲ್ ಓವರ್ ಸದರ್ನ್ ಪಾರ್ಟ್ ಆಫ್ ಕೋಸ್ಟಲ್ ಕರ್ನಾಟಕ, ಅಂದರೆ ಕರ್ನಾಟಕದ ಕರಾವಳಿ ಭಾಗನ ಮೊದಲಿಂದನೂ ಆಳ್ದವ್ರು ಯಾರು ಅಂದರೆ ಅಳುಪಾಸ್ ಅನ್ನೋರು. ದೇ ಕಾಲ್ಡ್ ದೆಮ್ಸೆಲ್ಸ್ ಆಸ್ ಸೋಮ ವಂಶಜಾಸ್, ಅಂದರೆ ಸೋಮ ವಂಶಸ್ಥರು ಅಂತ ಇವರು ಕರ್ಕೊಂಡಿದ್ದಾರಂತೆ ಡಿಫ್ರೆಂಟ್ ಇನ್ಸ್ಕ್ರಿಪ್ಷನಲ್ಲಿ. ಇವರು ಡಿಫ್ರೆಂಟ್ ಡೈನಾಸ್ಟಿಗಳಿಗೆ ಫಿಡೇಟರೀಸ್ ಆಗಿದ್ದರು, ಅಂದರೆ ಸಾಮಂತರಾಗಿದ್ದರು. ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ಪ್ರೊವೈಡ್ಸ್ ಅಸ್ ದ ನೇಮ್ ಆಫ್ ಫಸ್ಟ್ ಅಲುಪಾ ಕಿಂಗ್ ಪಶುಪತಿ ಅಂತ ಮೆನ್ಷನ್ ಮಾಡಿದ್ದಾರೆ ಒಂದು ಪಾಯಿಂಟ್. ದಿಸ್ ಈಸ್ ಆಲ್ಸೋ ಸರ್ಪ್ರೈಸಿಂಗ್. ಹಲ್ಮಿಡಿ ಶಾಸನದಲ್ಲಿ ಅಲುಪಾ ಕಿಂಗ್ ಪಶುಪತಿ ಬಗ್ಗೆ ಮೆನ್ಷನ್ ಮಾಡಿದಾರಂತೆ. ತಾಳಗುಂದ ಇನ್ಸ್ಕ್ರಿಪ್ಷನ್ ಆಲ್ಸೋ ಮೆನ್ಷನ್ ಸಮ್ ಆಫ್ ದ ಕಿಂಗ್ಸ್ ರಿಲೇಟೆಡ್ ಟು ದಿಸ್ ಅಲುಪಾಸ್. ಮಹಾಕೂಟ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಬಗ್ಗೆ, ಇದು ಮಹಾಕೂಟ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಯಾರು ರಿಲೇಟೆಡ್ ಅಂದರೆ ಮಂಗಳೇಶನ ರಿಲೇಟೆಡ್ ಇದು. ಓಕೆ, ನೆಕ್ಸ್ಟ್ ಇಷ್ಟಿಷ್ಟೇ ನೋಡ್ಕೊಳ್ಳಿ. ನಿಮಗೆ ಅಷ್ಟು ಡೆಪ್ತಲ್ಲಿ ಈ ಥರ ಚಿಕ್ಕದು ಮನೆತನ ಬಗ್ಗೆ ಎಲ್ಲ ಕೇಳಲ್ಲ. ಓವರಾಲ್ ನಿಮಗೆ ಒಂದು ಐಡಿಯಾ ಇರಲೇಬೇಕಾಗುತ್ತೆ ಇದ್ರ ಬಗ್ಗೆ. ಓಕೆ, ಉದಯವರ ದ ಒರಿಜಿನಲ್ ಕ್ಯಾಪಿಟಲ್ ಆಫ್ ಅಳುಪಾಸ್ ಅನ್ಡೇಟೆಡ್ ಉದಯವರ ಹೀರೋ ಸ್ಟೋನ್. ಇದು ನೋಡಿ, ಕ್ಯಾಪಿಟಲ್ ಆಫ್ ಅಳುಪದ ರಾಜಧಾನಿ ಯಾವುದಾಗಿತ್ತು ಅಂದರೆ ಉದಿಯವರ ಅಂತೆ. ಓಕೆ, ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಈಗ ತಲಕಾಡಿನ ಗಂಗರ ಬಗ್ಗೆ, ಗಂಗಾಸ್ ಆಫ್ ತಲಕಾಡು ನೋಡಿ. ಇದರಲ್ಲಿ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇದೆ, ಬಟ್ ಆದರೆ ಎಕ್ಸಾಮಿಗೆ ಏನು ಬರ್ಬೋದು ಅಷ್ಟನ್ನೇ ನಾನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಅಳುಪಾಸ್ ಆಫ್ ತುಳುನಾಡುನೇ ನಾನು ಒಂದು ಕ್ಲಾಸ್ ಮಾಡ್ಬೋದು ಈಗ ಇದರಲ್ಲಿ. ಓಕೆ, ನೆಕ್ಸ್ಟ್ ಗಂಗಾಸ್ ಆಫ್ ತಲಕಾಡು. ಇವರು ಕೂಡ 350ನೇ ಶತಮಾನದಿಂದ 1024ನೇ ಶತಮಾನದವರೆಗೂ ಕರ್ನಾಟಕ ಆಳಿದ್ದಾರೆ. ಫಸ್ಟು ಕೋಲಾರ ಜಿಲ್ಲೆಯಲ್ಲಿ ಕ್ಯಾಪಿಟಲ್ ಇತ್ತು, ಆಮೇಲೆ ತಲಕಾಡಿಗೆ ಶಿಫ್ಟ್ ಮಾಡ್ತಾರೆ. ಇವ್ರದ್ದು ರಾಜ್ಯ ಲಾಂಛನ ಯಾವುದಾಗಿತ್ತು ಅಂದರೆ ಆನೆ. ನೆಕ್ಸ್ಟ್ ಗಂಗವಾಡಿ ಅಂತ ಒಂದು ರೀಜನ್ನ ಇವರು ಆಳ್ತಾ ಇರ್ತಾರೆ, ವಿಚ್ ಈಸ್ ಕಂಪ್ರೈಸ್ಡ್ ಆಫ್ ಮೇಜರ್ ಪಾರ್ಟ್ಸ್ ಆಫ್ ಸೌತ್ ಇಂಡಿಯಾ, ಸೌತ್ ಕರ್ನಾಟಕ ಆ್ಯಂಡ್ ಪಾರ್ಟ್ಸ್ ಆಫ್ ತಮಿಳ್ನಾಡು, ಅಂದರೆ ದಕ್ಷಿಣ ಕರ್ನಾಟಕದ್ದು ಮತ್ತು ಕೆಲವೊಂದು ಉತ್ತರ ತಮಿಳ್ನಾಡಿನ ಪಾರ್ಟನ್ನು ಇವರು ಆಳ್ತಿರ್ತಾರೆ. ಅದಕ್ಕೆ ಗಂಗವಾಡಿ ಅಂತ ಕರೀತಾರೆ. ಇವರು ಬಾದಾಮಿ ಚಾಲುಕ್ಯರಂಡರು ಮತ್ತು ರಾಷ್ಟ್ರಕೂಟರಂಡರು ಸಾಮಂತರಾಗಿ ಕೆಲಸ ಮಾಡಿರ್ತಾರೆ. ಇವ್ರದ್ದು ಫೇಮಸ್ ಕಿಂಗ್ ಯಾರು ಅಂದರೆ ದುರ್ವಿನೀತ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ದಿಸ್ ಡೈನಾಸ್ಟಿ. ರೋಟ್ ಬೋತ್ ಇನ್ ಕನ್ನಡ ಆ್ಯಂಡ್ ಸಂಸ್ಕೃತ್. ಇದು ದುರ್ವಿನೀತ ಅವನೇ ಪೋಯೆಟ್ ಆಗಿರ್ತಾನೆ. ಸೊ ಅವನು ಕನ್ನಡ ಮತ್ತು ಸಂಸ್ಕೃತ ಎರಡು ಭಾಷೆಯಲ್ಲೂ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾನೆ. ನೆಕ್ಸ್ಟ್ ಅದೇ ಥರ ಭಾರವಿ ಸಂಸ್ಕೃತ ಕವಿ ಭಾರವಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅವನು ದುರ್ವಿನೀತನ ಆಸ್ಥಾನದಲ್ಲಿದ್ದ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಏನ್ಷಿಯಂಟ್ ಪುನ್ನಾಟ ಕಿಂಗ್ಡಮ್ ಮರ್ಜ್ ಇಂಟು ಹಿಸ್ ಕಿಂಗ್ಡಮ್ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಪುನ್ನಾಟ ಕಿಂಗ್ಡಮ್ ಇದು ಎಲ್ಲಿದೆ ಅಂದರೆ HD ಕೋಟೆ ಹತ್ತಿರ ಇರೋಂಥ HD ಕೋಟೆಯಲ್ಲಿ ಬೇಸ್ ಆಗಿತ್ತಂತೆ ಇದು ಪುನ್ನಾಟ ಕಿಂಗ್ಡಮ್ ಅನ್ನೋದು. ಓಕೆ, ಇದು ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಈ ಫ್ಯಾಕ್ಟ್ಸನ್ನು ಹೇಳ್ತಾ ಇದ್ದೀನಿ. ಸೊ ಒಂದು ಸಾರಿ ಇದನ್ನು ಹಿಂಗೆ ನೋಡ್ಕೊಂಡಿರಿ ಅಷ್ಟೇ, ಎಕ್ಸಾಮಲ್ಲಿ ಬಂದರೆ ನಿಮ್ಗೆ ಟಿಕ್ ಮಾಡೋಕ್ಕೆ ಅಥವಾ ಎಲಿಮಿನೇಷನ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಶ್ರೀ ಪುರುಷನ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಶ್ರೀ ಪುರುಷ ವಾಸ್ ನಾಟ್ ಓನ್ಲಿ ಎ ಸ್ಟ್ರಾಂಗ್ ಅಲೈ ಆಫ್ ಚಾಲುಕ್ಯ ಬಟ್ ಆಲ್ಸೋ ರೆಸಿಸ್ಟೆಡ್ ರಾಷ್ಟ್ರಕೂಟಾಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಶ್ರೀ ಪುರುಷ ಗಜಶಾಸ್ತ್ರ ಅನ್ನೋ ಒಂದು ಬುಕ್ ಬರೆದಿದ್ದಾನೆ. ಇದು ಎಲಿಫೆಂಟ್ನ ಹೆಂಗೆ ಮೇಂಟೈನ್ ಮಾಡಬೇಕು, ಆನೆಗಳನ್ನು ಯಾವ ಥರ ಮೇಂಟೈನ್ ಮಾಡಬೇಕು, ಆನೆಗಳನ್ನು ಯಾವ ಥರ ಬೆಳೆಸಬೇಕು, ಅವನ್ನ ಯಾವ ಥರ ಪಳಗಿಸ್ಬೇಕು ಅನ್ನೋದ್ರ ಮೇಲೆ ಇರುವಂಥ ಒಂದು ಬುಕ್ ಇದು. ಸೊ ಶ್ರೀ ಪುರುಷ ಗಜಶಾಸ್ತ್ರ ಎಲಿಫೆಂಟ್ ರಿಲೇಟೆಡ್, ಇದು PYQ ಪ್ರೀವಿಯಸ್ ಇಯರ್ ಕ್ವಶನ್ ಇದು. ನೆಕ್ಸ್ಟ್ ಲೇಟರ್ ಈ ಶಿಫ್ಟೆಡ್ ಕ್ಯಾಪಿಟಲ್ ಟು ಮೊನ್ನೆ. ಫೈನಲಿ ಆಮೇಲೆ ಚೋಳರು ಗಂಗರನ್ನ ಸೋಲಿಸ್ತಾರೆ, ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇಲ್ಲೊಂದು ಪಾಯಿಂಟ್ ಇದೆ, ಶ್ರವಣಬೆಳಗೊಳದಲ್ಲಿರುವಂಥ ಬಾಹುಬಲಿಯ ವಿಗ್ರಹವನ್ನು ಕೆತ್ತಿಸಿದವ್ರು ಯಾರು ಅಂದರೆ ಚಾವುಂಡರಾಯ. ಅವರು ಗಂಗರ ಮನೆತನದಲ್ಲಿ ಮಂತ್ರಿ ಆಗಿರ್ತಾರೆ. 58 ಅಡಿ ಎತ್ತರ ಇದೆ ಶ್ರವಣಬೆಳಗೊಳದಲ್ಲಿರುವಂಥ ಬಾಹುಬಲಿ ವಿಗ್ರಹ, ಅದನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಬಾದಾಮಿ ಚಾಲುಕ್ಯರಿಂದ ನೆಕ್ಸ್ಟ್ ಕ್ಲಾಸ್ ಮಾಡೋಣ. ಬಾದಾಮಿ ಚಾಲುಕ್ಯರಿಂದ ನೆಕ್ಸ್ಟ್ ಕ್ಲಾಸ್ ಮಾಡಿ, ನೆಕ್ಸ್ಟ್ ಕ್ಲಾಸಲ್ಲಿ ಆಲ್ಮೋಸ್ಟ್ ಕರ್ನಾಟಕ ಹಿಸ್ಟ್ರಿನ ಮುಗ್ಸೋಕ್ಕೆ ಟ್ರೈ ಮಾಡೋಣ. ಅದರ್ವೈಸ್ ಒಂದು ಸ್ವಲ್ಪ ಉಳಿದ್ರೆ ಅದನ್ನು ಲಾಸ್ಟಿಗೆ ಕಂಟಿನ್ಯೂ ಮಾಡೋಣ. ಯಾಕಂದರೆ ಕರ್ನಾಟಕ ಹಿಸ್ಟ್ರಿನೇ ಮೇಜರ್ ಪಾರ್ಟ್ ಇದೆ ಈ ಪೂರ್ತಿ ಹ್ಯಾಂಡ್ಬುಕ್ ಸಿರೀಸಲ್ಲಿ. ಸೊ ಕರ್ನಾಟಕ ಹಿಸ್ಟ್ರಿದು
ನಿಮ್ಗೆ ಕಂಪ್ಲೀಟ್ ಒಂದು ಸಾರಿ ರಿವಿಷನ್ ಆದಂಗೆ ಆಗ್ಬಿಡುತ್ತೆ. ಈಗ ಬಾದಾಮಿ ಚಾಲುಕ್ಯರಲ್ಲೇ ಭಾಳ ಇದೆ ಕಂಟೆಂಟ್. ಸೊ ನೋಡಿ, ಸೊ ಅದಕ್ಕೋಸ್ಕರ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರ ಬಗ್ಗೆ ಕಂಟೆಂಟ್ ಸ್ವಲ್ಪ ಇನ್ಡೆಪ್ತ್ ಆಗಿ ಹೋಗಬೇಕಾಗುತ್ತೆ. ಆಮೇಲೆ ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಆ್ಯಡ್ ಮಾಡ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ಕ್ಲಾಸಲ್ಲಿ ಆಲ್ಮೋಸ್ಟ್ ಮುಗ್ಸೋಕ್ಕೆ ಟ್ರೈ ಮಾಡೋಣ. ಮೈಸೂರು ಬಗ್ಗೆ ಉಳಿಬೋದು, ಮೈಸೂರು ರಿಲೇಟೆಡ್ ಉಳಿಬೋದು, ಅದನ್ನು ಕೂಡ ಬೇಗ ಮುಗಿಸಿ ಅಂದರೆ ಈ ಹ್ಯಾಂಡ್ ಬುಕ್ ಸೀರೀಸ್ನ ಬೇಗ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. 1 hour ಕ್ಲಾಸ್ ಆದರೂ ಪ್ಲೀಸ್ ಕಂಪ್ಲೀಟಾಗಿ ನೋಡಿ. ಏನಾದ್ರು ಸಜೆಷನ್ಸ್ ಇದ್ದರೆ ಸಜೆಸ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ನಿಮ್ಗೇನಾದ್ರು ಮತ್ತೆ ಬೇರೆ ಕೋರ್ಸ್ ಬೇಕಿದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.